ಹಲೋ ಫ್ರೆಂಡ್ಸ್, ನಾನು BK ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಅಗ್ನಿವೀರ್ JD ಹಾಗೂ ಟ್ರೇಡ್ಸ್ಮನ್ನು WMP ಬಗ್ಗೆ ಆಫೀಸಿಯಲಿ ಟೆಸ್ಟನ್ನು ಬಿಟ್ಟಿದ್ದಾರೆ. ಅವುಗಳಲ್ಲಿ 33ನೇ ಟೆಸ್ಟನ್ನು ಬೆಳಗ್ಗೆ ಕ್ಲಾಸಲ್ಲಿ ಮುಗಿಸಿದ್ವಿ. ಈಗಿನ ಕ್ಲಾಸಲ್ಲಿ 34ನೇ ಟೆಸ್ಟನ್ನು ನೋಡ್ತಾ ಹೋಗೋಣ. ಅದೇ ರೀತಿ ಯಾರ್ಯಾರು ನಾಳೆ ಎಕ್ಸಾಮ್ ಬರ್ತಿದ್ರೆ ಅವರಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತಾ, ಎಲ್ಲವೂ ಟೆಸ್ಟ್ಗಳನ್ನು ಫ್ರೀ ಇದ್ದಾಗ ಜಸ್ಟ್ ನೋಡ್ಕೊತ ಹೋಗ್ರಿ. ಆನ್ಸರ್ಗಳನ್ನು GK ಆಗಲಿ, ಸೈನ್ಸ್ ಆಗಲಿ, ಮ್ಯಾಥ್ಸ್ ಸೊಲ್ಯೂಷನ್ ಮೆಥಡ್ ಆಗಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಲೇಟ್ ಮಾಡೋಬೇಡ. ವಿದಿನ್ 20 ಮಿನಿಟ್ಸ್ ಒಳಗೆ ನಿಮ್ದು ಟೆಸ್ಟನ್ನು ಮುಗಿಸ್ತಾ ಹೋಗೋಣ. ಡನ್. ಓಕೆ, ಫಸ್ಟಿಗೆ GKಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ನೋಡಿರಿ ಏನದ ಅಂಥೇಳಿ. ಮಹಾತ್ಮ ಗಾಂಧೀಜಿಯವರಿಗೆ ಪ್ರಾರಂಭಿಸಲ್ಪಟ್ಟ ಅಸಹಕಾರ ಚಳವಳಿ ಮುಖ್ಯವಾಗಿ ಈ ಕೆಳಗಿನ ಯಾವ ಘಟನೆಗೆ ಪ್ರತಿಕ್ರಿಯೆಯಾಗಿತ್ತು ಅಂತಂದಾಗ, ಜಲಿಯನ್ ವಾಲಾಬಾಗ್ದ ಹತ್ಯಾಕಾಂಡ ಮತ್ತು ರೌಲತ್ ಕಾಯ್ದೆ ಅದಕ್ಕೆ ಪ್ರತಿಕ್ರಿಯೆಯಾಗಿತ್ತು. ನೆಕ್ಸ್ಟು, ಯಾರು ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿಯ ಸಂಸ್ಥಾಪಕ ಸದಸ್ಯರಲ್ಲಿ ಯಾರಾಗಿರಲಿಲ್ಲ ಅಂತಂದ್ರೆ ಇವರು ಶ್ರೀನಿವಾಸ ಶಾಸ್ತ್ರಿಯವರು ಆಗಿರಲಿಲ್ಲ. ಓಕೆ, ನೆಕ್ಸ್ಟು, ರಾತ್ರಿಯ ಸಮಯದಲ್ಲಿ ಭೂಮಿಯಿಂದ ಸಮುದ್ರದ ಕಡೆಗೆ ಬೀಸುವ ಗಾಳಿಯನ್ನು ಏನೆಂದು ಕರೆಯುತ್ತಾರೆ ಅಂತಂದ್ರೆ ಭೂಗಾಳಿ, ಲ್ಯಾಂಡ್ ಬ್ರೀಸ್ ಅಂತೀವಿ. ನೆಕ್ಸ್ಟು 4ನೇದು, ಭಾರತದಲ್ಲಿ ಯಾವ ರೀತಿಯ ಗ್ರಾಮೀಣ ವಸಾಹತುಗಳು ಅತ್ಯಂತ ಸಾಮಾನ್ಯವಾಗಿ ಕಂಡುಬರುತ್ತವೆ ಅಂತಂದ್ರೆ ಇಲ್ಲಿ ಸಂಘಟಿತ ಮತ್ತು ದಟ್ಟ ವಸಾಹತುಗಳು, ಕಾಂಪ್ಯಾಕ್ಟ್ ಅಂತೀವಿ ಇಂಗ್ಲೀಷ್ನಾಗ, ಕಂಡುಬರ್ತವೆ. ನೆಕ್ಸ್ಟು, ಭಾರತದ ಸಂವಿಧಾನದ ಪ್ರಕಾರ ಕಾನೂನುಗಳನ್ನು ಮಾಡುವಾಗ ಯಾವ ಮಟ್ಟದ ಸರ್ಕಾರವು ನಿರ್ದೇಶನ ತತ್ವಗಳನ್ನು ಪಾಲಿಸಬೇಕು ಅಂತಂದಾಗ ಇಲ್ಲಿ 3ನೇದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ನಾವು ಪಾಲಿಸಬೇಕಾಗತ್ತೆ. ಭಾರತ ಸಂವಿಧಾನದ ಯಾವ ತಿದ್ದುಪಡಿಯ ಅದರ ವ್ಯಾಪಕ ಬದಲಾವಣೆಗಳಿಂದಾಗಿ ಕಿರು ಸಂವಿಧಾನ, ಮಿನಿ ಕಾನ್ಸ್ಟಿಟ್ಯೂಷನ್ ಎಂದು ಕರೆಯಲಾಗುತ್ತದೆ ಅಂತಂದಾಗ ಇದು 42ನೇ ತಿದ್ದುಪಡಿ. ಓಕೆ, ಡನ್. ನೆಕ್ಸ್ಟು 7ನೇದು, ರಾಜ್ಯ ನಿರ್ದೇಶನ ತತ್ವಗಳನ್ನು ಯಾವುದೇ ನ್ಯಾಯಾಲಯದ ಮೂಲಕ ಜಾರಿಗೊಳಿಸಲು ಸಾಧ್ಯವಿಲ್ಲ ಎಂದು ಭಾರತ ಸಂವಿಧಾನದ ಯಾವ ವಿಧಿಯು ಘೋಷಿಸುತ್ತದೆ ಅಂತಂದಾಗ 37ನೇ ವಿಧಿಯು ಇದನ್ನು ಹೇಳ್ತದೆ. ನೆಕ್ಸ್ಟ್ ನೋಡ್ರಿ, 8ನೇದು, ಯಾವ ಸಾಂಪ್ರದಾಯಿಕ ರಾಜಸ್ಥಾನಿ ಜಾನಪದ ನೃತ್ಯದಲ್ಲಿ ಮಹಿಳೆಯರು ಮಡಕೆಗಳನ್ನು ಸಮತೋಲನಗೊಳಿಸುತ್ತಾ ಬೆಂಕಿಯ ಜ್ವಾಲೆಗಳೊಂದಿಗೆ ಸಾಹಸ ಪ್ರದರ್ಶನ ನೀಡುತ್ತಾರೆ ಅಂತಂದ್ರೆ ಇಲ್ಲಿ ಭುವಾಯಿ ಅಂತೀವಿ. ಯಾವುದು? ಭವಾಯಿ. ನೆಕ್ಸ್ಟು 9ನೇದು, ಮೊದಲ ಮಹಾಯುದ್ಧದಲ್ಲಿ ಹುತಾತ್ಮರಾದ ಸೈನಿಕರ ಗೌರವಾರ್ಥವಾಗಿ ಯಾವ ಭಾರತೀಯ ಸ್ಮಾರಕವನ್ನು ನಿರ್ಮಿಸಲಾಯಿತು ಅಂತಂದಾಗ ಇಂಡಿಯಾ ಗೇಟ್. ನೆಕ್ಸ್ಟು 10ನೇ ನೋಡ್ರಿ, 2025-26 ಹೆಚ್ಚಿಸಲಾದಂತಹ ಕ್ರೀಡಾ ಬಜೆಟ್ನಲ್ಲಿ ಯಾವ ಪ್ರಮುಖ ಕಾರ್ಯಕ್ರಮಕ್ಕೆ ಅತಿ ದೊಡ್ಡ ಪಾಲನ್ನು ನೀಡಲಾಯಿತು ಅಂತಂದಾಗ ಇಲ್ಲಿ ಖೇಲೋ ಇಂಡಿಯಾದ ಕಾರ್ಯಕ್ರಮ. ಯಾವುದು? ಖೇಲೋ ಇಂಡಿಯಾ ಕಾರ್ಯಕ್ರಮ. ಮಾರ್ಚ್ 2025 ವೇಳೆಗೆ PM ಸೂರ್ಯಘರ್ ಯೋಜನೆಯಡಿ ರೂಫ್ ಟಾಪ್ ಸೋಲಾರ್ ಪ್ಲ್ಯಾಂಟ್ ಅಳವಡಿಕೆಯಲ್ಲಿ ಯಾವ ರಾಜ್ಯವು ಮುಂಚೂಣಿಯಲ್ಲಿದೆ ಅಂತಂದಾಗ ಇಲ್ಲಿ ಗುಜರಾತ್ ಮುಂಚೂಣಿಯಲ್ಲಿದೆ. ವೈದ್ಯಕೀಯ ವಿಜ್ಞಾನ ಕ್ಷೇತ್ರದಲ್ಲಿ 2025 ಪ್ರವಾಸಿ ಭಾರತೀಯ ಸಮ್ಮಾನ ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂತಂದ್ರೆ ಡಾಕ್ಟರ್ ಸೈಯದ್ ಅನ್ವರ್ ಖುರ್ಷಿದ್. 13ನೇ ಪ್ರಶ್ನೆ ನೋಡ್ರಿ, ಪೂರ್ವ ನೌಕಾ ಕಮಾಂಡ್ನ ಪ್ರಧಾನ ಕಚೇರಿ ಎಲ್ಲಿದೆ ಅಂತಂದ್ರೆ ಇದು ವಿಶಾಖಪಟ್ಟಣದಲ್ಲಿದೆ. 1947ರಲ್ಲಿ ಸ್ವಾತಂತ್ರ್ಯದ ನಂತರ ಭಾರತೀಯ ಭೂಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಯಾರಾಗಿದ್ದರು ಅಂತಂದ್ರೆ ಇಲ್ಲಿ ಕಾರ್ಯಪ್ಪನವರಾಗಿದ್ದರು, ಜನರಲ್ ಕಾರ್ಯಪ್ಪನವರಾಗಿದ್ದರು. ಭಾರತೀಯ ವಾಯುಸೇನಾ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂದ್ರೆ ಅಕ್ಟೋಬರ್ 8ರಂದು ಆಚರಣೆ ಮಾಡ್ತಾರೆ. ಇವು GKಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾದರೆ ನೆಕ್ಸ್ಟು ಸೈನ್ಸಿಗೆ ಸಂಬಂಧ ಪ್ರಶ್ನೆಗಳು. ಸರಳ ಲೋಲಕವು ಯಾವ ರೀತಿಯ ಚಲನೆಗಳನ್ನು ಪ್ರದರ್ಶಿಸುತ್ತದೆ ಅಂತಂದ್ರೆ ಇಲ್ಲಿ ಆವರ್ತನ ಚಲನೆ, ಪಿರಿಯಾಡಿಕ್ ಮೋಷನ್ ಅಂತೀವಿ. ನೆಕ್ಸ್ಟು, ತಂತಿಯ ಮೂಲಕ ವಿದ್ಯುತ್ ಪ್ರವಾಹವು ಹರಿದಾಗ ಅದು ಬಿಸಿಯಾಗುತ್ತದೆ. ಕೆಳಗಿನ ಯಾವ ಅಂಶ ಉತ್ಪತ್ತಿಯಾಗುವ ಶಾಖದ ಪ್ರಮಾಣವನ್ನು ಪ್ರಭಾವಿಸುವುದಿಲ್ಲ ಅಂತಂದ್ರೆ ಇಲ್ಲಿ ಯಾವುದಪ್ಪ ಅಂತಂದ್ರೆ ತಂತಿಯ ಸಾಂದ್ರತೆ ಅಂತೀವಿ. ಯಾವುದು? ತಂತಿಯ ಡೆನ್ಸಿಟಿ ಆಫ್ ವೈರ್. 18ನೇ ಕ್ವಶನನ್ನು ನೋಡ್ರಿ, A ಮತ್ತು B ಎಂಬ 2 ತಂಡಗಳು ಹಗ್ಗ ಜಗ್ಗಾಟ ಆಟವನ್ನು ಆಡುತ್ತಿದೆ. ಹಲವು ಪ್ರಯತ್ನಗಳ ನಂತರ ಹಗ್ಗವು ಕದಡುತ್ತಿಲ್ಲ ಅಂದರೆ ಚಲಿಸುತ್ತಿಲ್ಲ. ಇದರಿಂದ ಏನು ತೀರ್ಮಾನಿಸಬಹುದು ಅಂತಂದ್ರೆ ಎರಡೂ ತಂಡಗಳು ವಿರುದ್ಧ ದಿಕ್ಕಿನಲ್ಲಿ ಸಮಾನ ಬಲವನ್ನು ತೋರಿಸುತ್ತವೆ. ಅದಕ್ಕದು ಚೇಂಜಸ್ ಏನೂ ಮೋಷನ್ ಆಗೋದಿಲ್ಲ. ನೆಕ್ಸ್ಟು, ಬೆಳಕಿನ ಕಿರಣವೊಂದು ಕನ್ನಡಿಯ ಮೇಲೆ ಬೀಳುತ್ತದೆ. ಈ ಕಿರಣವನ್ನು ಏನೆಂದು ಕರೆಯುತ್ತಾರೆ ಅಂತಂದ್ರೆ ಆ ಕಿರಣ ಅಂತಂದ್ರೆ
ಇನ್ಸಿಡೆಂಟ್ ರೇ. ಎಸ್, ಅಂದರೆ ಕನ್ನಡಿ ಮೇಲೆ ಬೀಳುತ್ತದೆ ಆ ಕಿರಣವನ್ನು ಏನಂತೀವಿ? ಇನ್ಸಿಡೆಂಟ್ ರೇ, ಅಂದರೆ ಅಪಾತ ಕಿರಣ ಅಂತೀವಿ. ನೆಕ್ಸ್ಟು, ರಾಮ್ ತನ್ನ ಕೋಣೆಯ ಕಿಟಕಿಯಿಂದ ಮನೆಗೆ ಹೊರಗೆ ಆಟವಾಡುತ್ತಿರುವ ಮಕ್ಕಳನ್ನು ಸ್ಪಷ್ಟವಾಗಿ ನೋಡುತ್ತಿದ್ದಾನೆ. ಆ ಕಿಟಕಿಯನ್ನು ಯಾವುದರಿಂದ ತಯಾರಿಸಲಾಗಿದೆ? ಗಾಜು. ಗಾಜಿನ ಮೂಲಕ ನಾವು ಎಲ್ಲವನ್ನು ನೋಡಬಹುದು. ನೆಕ್ಸ್ಟು, ಅದು ಒಂದು ಪಾರದರ್ಶಕ ವಸ್ತು. ತೂರುವಿಕೆ ಪ್ರಕ್ರಿಯೆಯ ಮೂಲಕ ಮಿಶ್ರಣದ ಹಗುರವಾದಂತಹ ಮತ್ತು ಭಾರವಾದಂತಹ ಘಟಕಗಳನ್ನು ಬೇರ್ಪಡಿಸುವ ಯಾವ ಅಂಶವು ಕಾರಣವಾಗಿದೆ ಅಂತಂದ್ರೆ ಇಲ್ಲಿ ಬೀಸುವ ಗಾಳಿ. ನಮಗೆ ಯಾವುದು ಗಾಳಿ ಎಷ್ಟು ಬೀಸುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 20 ನಾರ್ಮಲ್ ನೀವೇನು ಮಾಡ್ತಿರಲ್ಲ ಡೈಲಿ ಅದೇ ಅದ್ರ ಬಗ್ಗೆನೇ ಕೇಳಿರುವಂಥದ್ದು. ನೆಕ್ಸ್ಟ್ ನೋಡಿರಿ 22ನೇ ಪ್ರಶ್ನೆಯನ್ನು ನೋಡಿರಿ. ಕೆಳಗಿನ ಹೇಳಿಕೆಗಳನ್ನು ಯಾವುದು ಸರಿಯಾಗಿದೆ ಅಂತ. ಗೋಧಿ ಮತ್ತು ಅಕ್ಕಿಯಿಂದ ಸಣ್ಣ ಕಲ್ಲುಗಳನ್ನು ಮತ್ತು ಹೊಟ್ಟನ್ನು ಕೈಯಿಂದ ಆರಿಸುವ ಮಿಶ್ರಣವನ್ನು ಬೇರ್ಪಡಿಸುವ ವಿಧಾನವನ್ನು ಕೈಯಿಂದ ಎನ್ನಲಾಗುತ್ತದೆ. ಹಿಂದಿನ ಒಂದು ಟೆಸ್ಟಲ್ಲಿ ಬೆಳಗ್ಗೆ ಕ್ಲಾಸಲ್ಲಿ ಬಂದಿತ್ತು. ನೆಕ್ಸ್ಟು ಸರಿ. ತೆಗೆದು ಹಾಕಬೇಕಾದ ಕಣಗಳು ಕಡಿಮೆ ಪ್ರಮಾಣದಲ್ಲಿದ್ದರೆ ಮತ್ತು ಕೈಯಿಂದ ಸುಲಭವಾಗಿ ಆರಿಸಬಹುದಾಗಿದ್ದರೆ ಕೈಯಿಂದ ಆರಿಸುವಿಕೆ ಒಂದು ಅನುಕೂಲವಾದ ವಿಧಾನ. ಎಸ್, ಎರಡೂ ಸರಿಯಾಗಿವೆ. ನೆಕ್ಸ್ಟ್ ನೋಡಿ 23ನೇದು. ಕೆಳಗಿನ ಯಾವ ವಸ್ತುಗಳು ಭೌತಿಕ ಗುಣಲಕ್ಷಣಗಳಾಗಿವೆ ಅಂತಂದ್ರೆ ಇಲ್ಲಿ ಕೊಟ್ಟಂತಹ ಆಪ್ಷನ್ಗಳು 4 ಅದಾವೆ. ಇವುಗಳಲ್ಲಿ ಯಾವುದು ಭೌತಿಕವಾಗ್ಯಾವ ಅಂತಂದ್ರೆ ನೋಡಿರಿ, ಆಕಾರ ಅದು ಒಂದು ಭೌತಿಕ, ಗಾತ್ರನೂ ಭೌತಿಕ, ಬಣ್ಣ ಭೌತಿಕ, ವಸ್ತುವಿನ ಸ್ಥಿತಿ ಕೂಡ ಭೌತಿಕ. ಅಂದ್ರೆ ಮೇಲಿನ ಎಲ್ಲವೂ 1, 2, 3, 4. ನೆಕ್ಸ್ಟ್ ನೋಡಿರಿ 24ನೇದು. ಬಲವಾದ ಮೂಳೆಗಳು ಮತ್ತು ಹಲ್ಲುಗಳಿಗೆ ಯಾವ ಖನಿಜವು ಅತ್ಯಗತ್ಯ ಅಂತೀವಿ? ಅದಕ್ಕೆ ಕ್ಯಾಲ್ಸಿಯಂ ಬಹಳಷ್ಟು ಇಂಪಾರ್ಟೆಂಟು. ಸಸ್ಯಗಳು ಉಸಿರಾಟಕ್ಕಾಗಿ ಗಾಳಿಯನ್ನು ಹೇಗೆ ತೆಗೆದುಕೊಳ್ಳುತ್ತವೆ ಅಂತಂದ್ರೆ ತಮ್ಮ ಎಲೆಗಳ ಮೇಲಿರುವಂತಹ ರಂಧ್ರಗಳು ಎಂಬ ಸಣ್ಣ ರಂಧ್ರಗಳ ಮೂಲಕ, ಪತ್ರರಂಧ್ರಗಳಂತೀವಿ, ಸ್ಟೊಮ್ಯಾಟಾ, ಅವುಗಳ ಮೂಲಕ ತೆಗೆದುಕೊಳ್ತವೆ. ನೆಕ್ಸ್ಟು, ಕೆಳಗಿನ ಯಾವ ಪ್ರಕ್ರಿಯೆಯು ಸಂಕೀರ್ಣ ಪದಾರ್ಥಗಳನ್ನು ಅವುಗಳ ಸರಳ ರೂಪಗಳಾಗಿ ವಿಭಜಿಸುವುದನ್ನು ಒಳಗೊಂಡಿರುತ್ತದೆ ಅಂತಂದ್ರೆ ಇಲ್ಲಿ ಏನಪ್ಪ ಅಂದರೆ ಜೀರ್ಣಕ್ರಿಯೆ ಭಾಳಷ್ಟು, ಡೈಜೆಷನ್ ಅಂತೀವಿ, ಇದು ಭಾಳಷ್ಟು ವಿಭಜಿಸುವಂತಹ ಒಂದು ರೂಪದಲ್ಲಿ ಸರಳ ರೂಪವಾಗಿ ಒಳಗೊಂಡಿರ್ತದೆ. ನೆಕ್ಸ್ಟು, ಸಸ್ಯಗಳಲ್ಲಿ ಕ್ಸೈಲಮ್ ಕಾರ್ಯವೇನು? ಕ್ಸೈಲಮ್ನ ಕಾರ್ಯ ನೀರು ಮತ್ತು ಪೋಷಕಾಂಶಗಳನ್ನು ಸಾಗಿಸುವುದು. ಕೆಳಗಿನವುಗಳಲ್ಲಿ ಯಾವುದು ಕಾಡುಗಳು ನೀಡುವ ಸಂಪನ್ಮೂಲವಲ್ಲ? ಸಂಪನ್ಮೂಲ ಇಲ್ಲ ಅಂತಂದ್ರೆ ಪ್ಲಾಸ್ಟಿಕ್ ಕಾಡುಗಳು ಕೊಡೋಂಗಿಲ್ಲ, ಟಿಂಬರ್ ಮರಗಳನ್ನು ಕೊಡ್ತಾವೆ, ಔಷಧಿ ಸಸ್ಯಗಳು ಕೊಡ್ತಾವೆ, ಆಕ್ಸಿಜನ್ ಕೊಡ್ತಾವೆ, ಪ್ಲಾಸ್ಟಿಕ್ ಮಾತ್ರ ಕೊಡೋದಿಲ್ಲ. ಈ ಆಹಾರ ಸರಪಳಿಯಿಂದ ಎಲ್ಲ ಹಾವುಗಳನ್ನು ತೆಗೆದು ಹಾಕಿದರೆ ಏನಾಗುತ್ತದೆ ಅಂತಂದಾಗ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಕಪ್ಪೆಗಳ ಸಂಖ್ಯೆ ಹೆಚ್ಚಾಗುತ್ತದೆ. ನೋಡಿರಿ, ಹಾವುಗಳು ತಿನ್ನುವುದೇನು? ಕಪ್ಪೆಗಳನ್ನು. ಅದಕ್ಕೆ ಹಾವನ್ನು ತೆಗೆದು ಹೋದರೆ ನಮಗೇನಾಗುತ್ತೆ? ಕಪ್ಪೆಗಳ ಸಂಖ್ಯೆ ಹೆಚ್ಚಾಗ್ತದೆ. ನಾರ್ಮಲ್ ವಿಚಾರ. 35. ಕೆಳಗಿನವುಗಳಲ್ಲಿ ಯಾವುದು ಅಲೈಂಗಿಕ ಸಂತಾನೋತ್ಪತ್ತಿಗೆ ಉದಾಹರಣೆಯಾಗಿದ್ದರೆ? ಹೈಡ್ರಾದಲ್ಲಿ ಮೊಳಕೆಯೊಡೆಯುವುದು ಏನಪ್ಪ ಅಂತಂದ್ರೆ ಅಲ್ಲಿ ಅಲೈಂಗಿಕ, ಇಲ್ಲಿ ಯಾವುದೇ ಕ್ರಿಯೆಗಳು ನಡೆಯುವುದಿಲ್ಲ. ಇವು ನಿಮಗೆ ಸೈನ್ಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾದರೆ ನೆಕ್ಸ್ಟು ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಸರಾಸರಿ ಕೆಳರ ಇವುಗಳೆಲ್ಲವನ್ನು ಕೂಡಿಸ್ರಿ, ಎಷ್ಟು ಬರ್ತದೆ? ಟೋಟಲ್ ಕೂಡಿಸಿದ ಮೇಲೆ ಬರುವಂಥದ್ದು 300 ಆಗುತ್ತಾ? ಡಿವೈಡೆಡ್ ಬೈ ಎಷ್ಟು ಅದಾವ? 5 ಅದಾವ. ಅಂದ್ರೆ 5 6 30 1 0, ಅಂದ್ರೆ ಅವುಗಳ ಸರಾಸರಿ 60. ನೆಕ್ಸ್ಟು ಮೊದಲ 7 ಬೆಸ ಸಂಖ್ಯೆಗಳ ಸರಾಸರಿ ಅಂದಾಗ ನಮಗೆ ಇಲ್ಲಿ ಮೊದಲ n ಸಂಖ್ಯೆಗಳ ಸರಾಸರಿ ಅಂದಾಗ ನಮಗೆ n ಆಗುತ್ತೆ. n = ಎಷ್ಟು ಕೊಟ್ಟಾರೆ? 7. ಇದು ನಮ್ಮದು ಆನ್ಸರು. ಇಲ್ಲಿ ಸರ್ ನಾನು ಇನ್ನೊಂದು ಮೆಥಡ್ಲೆ ಮಾಡ್ತೇನೆ. ಹಿಂದಿನ ಒಂದು ಕ್ಲಾಸಲ್ಲಿ ನಾನು ಹೇಳಿದ್ನಿ, ಹಿಂದಿನ ಒಂದು ಟೆಸ್ಟ್ ಒಳಗೆ ಮೊದಲ 7 ಸಮ ಸಂಖ್ಯೆಗಳು ಅಂತ ಬಂದಾಗ ಅಲ್ಲಿ n+1 ಬರ್ತದೆ. ಬೆಸ ಸಂಖ್ಯೆ ಅಂದಾಗ ಓನ್ಲಿ n ಇತ್ತವ. ಇಲ್ಲಪ್ಪ ಅನ್ನೋ ಸರಿ ಎಲ್ಲ ಬರೀತೀನಿ. ಬರೀರಿ 1 3 5 7 9 11 ಎಷ್ಟದು? 2 4 6, ಇನ್ನೊಂದು ಯಾವುದು? 13. ಈ ಕಡೆ 3 ಈ ಕಡೆ 3 ಬಿಟ್ಬಿಡ್ರಿ, ಮಧ್ಯದಲ್ಲಿರೋದು ಯಾವುದು? 7, ಅದು ಸರಾಸರಿ. 33 ನೋಡಿ, ಪ್ರತಿ ವರ್ಷಕ್ಕೆ 5% ಸರಳ ಬಡ್ಡಿಯ ದರದಲ್ಲಿ 2604 ರೂಪಾಯಿ ಅಸಲು ಎಷ್ಟು ವರ್ಷಗಳ ನಂತರ 651 ರೂಪಾಯಿ ಬಡ್ಡಿ ಆದರೆ ಅಲ್ಲಿ ಟೈಮ್ ಕೇಳ್ಯಾರ. ಟೈಮ್ ಅಂತಂದ್ರೆ ಏನು? ಬಡ್ಡಿ ಇಂಟು 100 ಡಿವೈಡೆಡ್ ಬೈ ಪರ್ಸೆಂಟೇಜು ಮತ್ತು ಅಸಲು ಅಂದರೆ ಎಷ್ಟು ಅದ ರೀ? 2604. ಇದನ್ನು ಸಿಂಪ್ಲಿಫೈ ಮಾಡಿದ ಮೇಲೆ ನಮಗೆ ಸಿಗುವಂತಹ ಆನ್ಸರ್ ಎಷ್ಟು ಬರ್ತದೆ? 5 ವರ್ಷಗಳು. ನೀವು ಸಿಂಪ್ಲಿಫೈ ಮಾಡಿರಿ, ನಾನು ಬರೆಯೋದಷ್ಟೇ ಹೇಳ್ತೀನಿ. ಯಾಕಂದ್ರೆ ಸಿಂಪ್ಲಿಫೈ ಮಾಡೋದು ತಿರುಗಿ 33ನೇ ಟೆಸ್ಟ್ ಬಂತು, ಎಲ್ಲ ನಾವೇ ಮಾಡೋದಿಲ್ಲ, ನೀನು ಮಾಡಬೇಕು. ನೆಕ್ಸ್ಟು 11ರಿಂದ ಭಾಗಿಸಲ್ಪಡುವಂತಹ ಆಯ್ಕೆ ಯಾವುದು ಅಂತಂದ್ರೆ 11 7 77, ಆಪ್ಷನ್ ನಂಬರ್ ಫಸ್ಟು. ನೋಡಿರಿ,
4 ಮತ್ತು 6ರ ಲಸ ಮತ್ತು ಮಸ. ಇದ್ರ ಲಸ ಎಷ್ಟು ಬರ್ತದಪ್ಪ ಅಂತಂದ್ರೆ ಲಸ ಅಂದ್ರೆ 12 ಬರ್ತದೆ. ಮಸ 2 ಮಧ್ಯ ಹೋಗ್ತಾವೆ ಅಂದ್ರೆ 12 ಮತ್ತು 2. ನೆಕ್ಸ್ಟು 36ನೇ ಪ್ರಶ್ನೆ. ಇವುಗಳಲ್ಲಿ ಯಾವುದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಅಂತಂದ್ರೆ ಇಲ್ಲಿ ನೋಡಿರಿ 441 ಇದು 21 324 ಕೂಡ 18 ಆಮೇಲೆ ಇದು 11 294 ಯಾವುದೇ ಒಂದು ಸಂಖ್ಯೆಯ ವರ್ಗ ಸಂಖ್ಯೆ ಆಗಿಲ್ಲ. ಓಕೆ, ನೆಕ್ಸ್ಟ್ ಬರುವಂಥದ್ದು ನೋಡಿ ಸಿಂಪ್ಲಿಫಿಕೇಷನ್ ಅದ. ಫಸ್ಟಿಗೆ ಮಲ್ಟಿಫಿಕೇಷನ್ ಮಾಡಿರಿ. 14 ಎರಡಲೇ ಎಷ್ಟು 28 - 3 ಅಂತಂದ್ರೆ 25 ನಮ್ಮದು ಸರಿಯಾದ ಉತ್ತರ. ನೆಕ್ಸ್ಟು 620 ಲೀಟರಲ್ಲಿ 40% ಲೀಟರ್ ಸಮಾನ ಆಗಿರುವಂಥದ್ದು ಯಾವುದು ಅಂತಂದಾಗ ಅಂದರೆ 40% ಅಂದರೆ ಎಷ್ಟು 620 × 40% ಅಂದರೆ ಡಿವೈಡೆಡ್ ಬೈ 100. ಈ 0 ಇದೊಂದು ಹೋಯಿತು. 4 ಎರಡಲೇ 8 ಕೊನೆಯ ಅಕ್ಷರ 8 ಎಲ್ಲಿದೆ ಆಪ್ಷನ್ ನಂಬರ್ ಫಸ್ಟು. 6 4 24 ಒಂದು 24 ಅಷ್ಟೇ 248 ಸರಿಯಾದ ಉತ್ತರ. ಭಾಳಷ್ಟು ಸಿಂಪಲ್ ಇರ್ತವೆ, ಆದರೆ ಒಂದು ಸ್ವಲ್ಪ ಅವಸರದಿಂದ ಬಿಡಿಸೋಕೆ ಹೋಗಬಾರ್ದು ಅಷ್ಟೇ. 44 ಬಿಳಿ ಶರ್ಟ್ಗಳು 80 ಕಪ್ಪು ಶರ್ಟ್ಗಳು. ಬಿಳಿ ಶರ್ಟ್ಗಳ ಸಂಖ್ಯೆ ಕಪ್ಪು ಶರ್ಟ್ಗಳ ಸಂಖ್ಯೆಗಿಂತ ಎಷ್ಟು ಶೇಕಡ ಹೆಚ್ಚಿದೆ ಅಂತಂದ್ರೆ ಇದಕ್ಕಿಂತ ಇದು ಎಷ್ಟು ಹೆಚ್ಚದ ಫಸ್ಟಿಗೆ ನೋಡಿರಿ. ಎಷ್ಟು ಹೆಚ್ಚದ 36 ಹೆಚ್ಚದ. ಅಂದ್ರೆ 80ಕ್ಕೆ 36 ಅಂತಂದ್ರೆ 100ಕ್ಕೆ ಎಷ್ಟು. ಈ 0 2 4 2 5 ನೆಕ್ಸ್ಟು 4 1 4 9 36 9 ಎಷ್ಟು 45% ಅಷ್ಟು ಅವು ಜಾಸ್ತಿ ಅದಾವ. ಓಕೆ ಡನ್. ನೆಕ್ಸ್ಟ್ ಬರುವಂಥದ್ದು ಒಂದು ಪೆಟ್ಟಿಗೆಯಲ್ಲಿ 44 ಮುಗಿತಲ್ಲ ಇದು 40ನೇದು. ಎ ಮತ್ತು ಬಿ ಎಂಬ ಇಬ್ಬರು ಪಾಲುದಾರರು ಒಂದು ವ್ಯಾಪಾರದಲ್ಲಿ 4:5 ಹೂಡಿಕೆ ಮಾಡುತ್ತಾರೆ. ನೋಡಿರಿ, ಹಾಗಾದರೆ ವರ್ಷದ ಕೊನೆಯಲ್ಲಿ ಅವ್ರಿಗೆ ಬರುವಂಥದ್ದು ಒಟ್ಟು ಲಾಭ 2700. ಒಟ್ಟು ಲಾಭ ಅಂದರೆ ಒಟ್ಟು ಮೊತ್ತ 9 ಅಂದ್ರೆ 2700. ಹಾಗಾದ್ರೆ ಬಿ ಯ ಪಾಲು ಬಿ ಅಂದ್ರೆ 5 9 3 27 1 2 0 ಇಂಟು 300 ಮಾಡ್ಯಾರ. ಇದಕ್ಕೂ 300 ಮಾಡಿಬಿಡ್ರಿ. 5 3 15 1 2 0 1500. ಆಪ್ಷನ್ ನಂಬರ್ 3 ಈಸ್ ರೈಟ್. ನೆಕ್ಸ್ಟ್ 41 ಒಂದು ಕಾಗದ ಹಾಳೆಯ ಉದ್ದ ಮತ್ತು ಅಗಲಗಳ ಅನುಪಾತ 6:3 ಅದ. ಉದ್ದವು 78 ಆದರೆ ಅಗಲ ಎಷ್ಟು ನೋಡಿರಿ. 6:3 ಇದು ಉದ್ದ ಆದರೆ ಇದು ಅಗಲ. ಈ ಉದ್ದ ಎಷ್ಟು ಕೊಟ್ಟಾರ 78 ಅಂತ. ಆದರೆ ಎಷ್ಟು ಇಂಟು ಮಾಡ್ಯಾರ 6 1 6 6 3 18 ಅಂದರೆ ಇದಕ್ಕೂ 13 ಇಂಟು ಮಾಡಿರಿ. 13 3 ಎಷ್ಟು 39 ಸೆಂಟಿಮೀಟರ್ ಅದರ ಅಗಲ. ಡನ್. ಓಕೆ, ನೆಕ್ಸ್ಟ್ ನೋಡಿರಿ 42ನೇದು. ಒಬ್ಬ ವ್ಯಕ್ತಿ 36 ಸೆಕೆಂಡುಗಳಲ್ಲಿ 720 ಮೀಟರ್ ಓಡುತ್ತಾನೆ. ನೋಡಿರಿ, ಎಲ್ಲ ಕ್ವಶನ್ ಒಂದೇ ತರಂಗಿಲ್ಲ, ಅದಕ್ಕೆ ಎಂಡ್ವರೆಗೂ ನೋಡಿರಿ. ಕ್ವಶನ್ಗಳು ಕೊನೆಯಲ್ಲಿ ಬಂದಾಗ ಚೇಂಜಸ್ ಕೇಳಿರ್ತಾನೆ. 36 ಸೆಕೆಂಡುಗಳಲ್ಲಿ 720 ಮೀಟರ್ ಓಡಿದ್ರೆ ಅವನ ವೇಗ ಎಷ್ಟು. ವೇಗ ಅಂತಂದ್ರೆ ಸ್ಪೀಡ್ ಅಂತ ಕೇಳೋಣ. ಸ್ಪೀಡ್ ಈಕ್ವಲ್ ಟು ಒಟ್ಟು ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಸಮಯ ಅಂತ. ಓಕೆ, ಸಿಂಪ್ಲಿಫಿಕೇಷನ್ ಮಾಡಿರಿ. 36 1 36 2 1 0 ಅಂತಂದ್ರೆ ಮೀಟರ್ ಪರ್ ಸೆಕೆಂಡ್ 20 ಮೀಟರ್ ಪರ್ ಸೆಕೆಂಡ್ ಅವನ ವೇಗ. ನೆಕ್ಸ್ಟು 43ನೇದು 4 ಉಂಗುರಗಳು ಮತ್ತು ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. ಇದು ಭಾಳ ಸಿಂಪಲ್ ಮೆಥಡ್ಲಿ ಹೇಳ್ತೀನಿ ನೋಡಿರಿ. 4 ಉಂಗುರ ಅಂತಂದ್ರೆ 4 ರಿಂಗು, ಆಮೇಲೆ ಪ್ಲಸ್ 2 ಬಳೆಗಳಂದ್ರೆ ಬ್ಯಾಂಗಲ್ಸು. ಇವುಗಳ ಬೆಲೆ ಎಷ್ಟು 4000. ಓಕೆ, ಇದನ್ನು ಕಾಮನ್ ಹೊರಗೆ ತೆಗಿತೀನಿ ನೋಡಿರಿ. 2 ಹೊರಗೆ ತೆಗೆದ್ರೆ ಇಲ್ಲಿ 2 ರಿಂಗ್ಗಳು ಪ್ಲಸ್ 1 ಬ್ಯಾಂಗಲ್ ಉಳಿತೈತಿ. 2 1 2 ಹೊರಗೆ ತೆಗೆದೀನಿ ಅಂದ್ರೆ ಇದು 4000. ಈಗ ನನಗೆ ಇಲ್ಲಿ ಒಂದು ವಿಚಾರ ಮಾಡಿರಿ. 2r + b = ಈ 2 ಆಕಡೆ ಡಿವೈಡೆಡ್ ಬೈ ಆದರೆ ಎಷ್ಟು ಉಳಿತು 2000. ಅವ್ರು ಲಾಸ್ಟಿಗೆ ಏನು ಕೇಳ್ಯಾರ ಅಂತಂದ್ರೆ 6 ಉಂಗುರಗಳು ಮತ್ತು 3 ಬಳೆಗಳು ನೋಡಿರಿ. 6 ಉಂಗುರ ಅಂದ್ರೆ 6 ರಿಂಗು. ಓಕೆ, 6 ರಿಂಗ್ ಅದಾವ ಮತ್ತು 3 ಬಳೆಗಳದಾವ. ಅವುಗಳ ಬೆಲೆ ಎಷ್ಟು ಅಂತಂದ. ಇದನ್ನು ಹ್ಯಾಂಗೆ ಮಾಡ್ಬೋದು, 3 ಹೊರಗೆ ಕಾಮನ್ ತೆಗಿಬೋದಾ. ಒಳಗಡೆ ಏನು ಉಳಿತು 2r + b. ನೋಡಿರಿ, ಇಲ್ಲಿ 2r + b ಅಂದರೆ ಇಲ್ಲಿ ಎಷ್ಟದ ನಮಗೆ ಹಿಂದ್ಗಡೆ ನಾವು ಆಲ್ರೆಡಿ ಮಾಡೀವಿ. ಎಷ್ಟದ 2000. ಅಂದ್ರೆ 3 × 2000 ಅಂದರೆ ಎಷ್ಟಾಯಿತು 6000 ಆಯಿತಾ. ಇದೇ ನಮ್ಮದು ಫೈನಲ್ ಆನ್ಸರ್. ಆಪ್ಷನ್ ನಂಬರ್ 4 ಈಸ್ ರೈಟ್. ವೆರಿ ಸಿಂಪಲ್ ಇರ್ತವೆ, ಅಲ್ಲೇ ಇರ್ತದೆಲ್ಲ. ಡನ್. ಓಕೆ, 44ನೇ ಕ್ವಶನ್. 6 ಸೆಂಟಿಮೀಟರ್ ಉದ್ದ 4 ಸೆಂಟಿಮೀಟರ್ ಅಗಲವಿರುವಂತಹ ಆಯತದ ಸುತ್ತಳತೆ ಅಂತಂದಾಗ 2 × l + b.
2 ಅಂತಂದಾಗ 2 ಹಾಗೆ ಇಟ್ಕೋರಿ. ಎಲ್ ಅಂದ್ರೆ 6 ಅದ, ಬಿ ಅಂದ್ರೆ 4 ಅದ, ಇದು 10 ಆಯಿತು. ಈ ಕಡೆ 2 ಅದ, 10 2 ಎಷ್ಟು 20 ಸೆಂಟಿಮೀಟರ್ಗಳಷ್ಟು ಅದರ ಸುತ್ತಳತೆ. ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ರೈಟ್. ನೆಕ್ಸ್ಟು ಮ್ಯಾಥ್ಸಲ್ಲಿ ಇನ್ನೊಂದು ಕ್ವಶನ್ನು 45ನೇದು ಭಾಳಷ್ಟು ಇಂಪಾರ್ಟೆಂಟು. ಒಂದು ಬಾಹುವಿನ ಉದ್ದ 4√5 ಸೆಂಟಿಮೀಟರ್ ಎಷ್ಟು ಸಮ ಷಡ್ಭುಜಾಕೃತಿಯ ವಿಸ್ತೀರ್ಣ. ಹೆದ್ರಾಕ್ ಹೋಗಬೇಡ್ರಿ, ಸ್ವಲ್ಪ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಚೇಂಜಸ್ ಕೇಳಿರ್ತಾನೆ, ಆದರೆ ಎಕ್ಸ್ಟ್ರಾ ಕ್ವಶನ್ಗಳು ಕೂಡ ಬಂದಿರ್ತಾವೆ ಅಂತ ಮೊದಲೇ ಹೇಳೀನಿ. ಇಲ್ಲಿ ಷಡ್ಭುಜಾಕೃತಿಗಳನ್ನು ಕೇಳಬಾರ್ದಿತ್ತು, ಎಲ್ಲಿ ಕೇಳಿಲ್ಲ, ಆದರೆ ಒಂದು ಹೊಸ ಕ್ವಶನ್ ಬಂದದ. ನಾ ಏನು ಹೇಳೀನಿ, ಒಂದರೆ ಹೊಸ ಕ್ವಶನ್ ಬರ್ತದೆ. ಅದರ ವಿಸ್ತೀರ್ಣ ಕಂಡುಹಿಡಿ ಅಂದಾಗ ಫಾರ್ಮುಲಾ ಏನದಪ್ಪ ಅಂತಂದ್ರೆ 3√3 / 2 ಇಂಟು a ಸ್ಕ್ವೇರ್. ಎ ಅಂದ್ರೆ ಏನು, ಒಂದು ಬಾಹುವಿನ ಉದ್ದ ಅವರು ಕೊಟ್ಟಂಥದ್ದು. ಅಂದಾಗೆ ನಾವೇನು ಮಾಡ್ತೀವಿ, 3√3 / 2 ಇಂಟು a ಸ್ಕ್ವೇರ್ ಮೀನ್ಸ್ ಎಷ್ಟದ 4√5 ಸ್ಕ್ವೇರ್. ಓಕೆ, ಇಲ್ಲಿ ಏನಾಗುತ್ತೆ ನಂದು 3√3 / 2 ಹಾಗೆ ಉಳಿತದ, ಇಂಟು 4 ಸ್ಕ್ವೇರ್ 16 ಆಗುತ್ತೆ, √5 ಸ್ಕ್ವೇರ್ ಅಂದ್ರೆ ಇಂಟು 5 ಅಷ್ಟೇ ಆಗುತ್ತೆ. ಓಕೆ, 16 ಇಲ್ಲಿ 2 ಬಂದಲೇ 2 8 16. ಓಕೆ, 8 ಎಷ್ಟು 40, 4 3 12 ಅಂತಂದರೆ ಎಷ್ಟು ಬಂತು 120√3. ಆಪ್ಷನ್ ನಂಬರ್ ಥರ್ಡ್ ಈಸ್ ರೈಟ್. ಓಕೆ, ಇದು ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾದರೆ ನೆಕ್ಸ್ಟ್ 5 ಕ್ವಶನ್ಸು ರೀಸನಿಂಗ್ ಸಂಬಂಧಪಟ್ಟಿದ್ದು. ಇಲ್ಲಿ ಏನು ಕೇಳ್ಯಾರಪ್ಪ ಅಂತಂದ್ರೆ TYK ಅಂದರೆ ಟಿ ಅನ್ನೋದನ್ನು ವಾಯ್ ಅಂತ ಬರ್ದಾರ. ಅಂದ್ರೆ ಇಲ್ಲಿ ಎಷ್ಟು ಮಾಡ್ಯಾರಪ್ಪ ಅಂತಂದ್ರೆ +5 ಮಾಡ್ಯಾರ. ಅದೇ ರೀತಿ ಎಲ್ಲವೂ ಹಾಗೆ ವಾಯ್ ಅಂತಂದ್ರೆ ಏನು ಮಾಡ್ಯಾರ ಡಿ ಅಂತ ಮಾಡ್ಯಾರ, ಅಲ್ಲಿನೂ +5 ಅಂದ್ರೆ ಎಲ್ಲದಕ್ಕೂ +5 ಅಂದರೆ ನಮಗೆ CHT ಅಂತ ಕೇಳ್ಯಾರ. ಸಿ ಆದಮೇಲೆ +5 ಮಾಡಬೇಕು, ಆಮೇಲೆ ಎಚ್ಗೆ +5 ಮಾಡಬೇಕು, ಆಮೇಲೆ ಇದು ಟಿಗೂ +5 ಮಾಡಬೇಕು. ಅಂದ್ರೆ ಬರುವಂಥದ್ದು ಯಾವುದು ಅಂತಂದ್ರೆ ಸಿಗೆ +5 ಮಾಡಿದ್ರೆ ಎಚ್ ಬಂತ, ನೆಕ್ಸ್ಟು ಎಚ್ಗೆ +5 ಮಾಡಿದರೆ ಎಮ್ಮು, ಟಿಗೆ +5 ಮಾಡಿದ್ರೆ ವೈ ಅಂದರೆ HMY. ಆಪ್ಷನ್ ನಂಬರ್ ಫಸ್ಟ್ ಈಸ್ ರೈಟ್. ನೆಕ್ಸ್ಟು 47 ನೋಡಿರಿ, ಇಲ್ಲೇನು ಕೇಳ್ಯಾರ, ಎಡದಿಂದ 6ನೇ ಅಕ್ಷರ ಯಾವುದು, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್. ಅಂದ್ರೆ 6ನೇ ಅಕ್ಷರ ಯಾವುದು ಟಿ. ನೆಕ್ಸ್ಟ್ ಕ್ವಶನನ್ನು ನೋಡಿರಿ 48. ಉತ್ತರಕ್ಕೆ ಮುಖ ಮಾಡಿರುವಂತಹ 50 ಜನರಲ್ಲಿ ಮೀರಾ ಅವರ ಎಡ ತುದಿಯಿಂದ 34ನೇ ನಂಬರ್ದಾರ. ಮೈನಸ್ ಮಾಡಿರಿ ಎಷ್ಟು ಬರ್ತದೆ 16 ಬರ್ತದೆ. ಅವರು ಬಲ ತುದಿಯಿಂದ ಅಂದ್ರಾಗ ಅಲ್ಲಿ ಮೀರಾನ ಇನ್ನೊಂದು ಸಲ ಕೌಂಟ್ ಮಾಡ್ತೀವಿ, +1 ಮಾಡಿದರೆ ಎಷ್ಟು 17ನೇ ಸ್ಥಾನದಲ್ಲಿ ಬಲಬದಿಯಿಂದ ಬರ್ತಾರೆ. ನೆಕ್ಸ್ಟ್ 49ನೇ ನೋಡಿರಿ, ಸ್ಪೆಲ್ಲಿಂಗ್ ಅರೇಂಜ್ಮೆಂಟ್ ಅದ. ಫಸ್ಟಿಗೆ ಬರುವಂಥದ್ದು ಯಾವುದು, 3ನೇದು ಫಸ್ಟ್ ಬರುತ್ತೆ, ಅಂದರೆ ಇದು ಬರೋಂಗಿಲ್ಲ, ಇದು ಬರೋಂಗಿಲ್ಲ. ನೆಕ್ಸ್ಟ್ ಬರುವಂಥ ಲೆಟ್ರ್ ಯಾವ್ದು ಬರುತ್ತೆ, ಜಿ ಬರುತ್ತೆ, ಅಂದರೆ 4ನೇ ಲೆಟ್ರು. ನೆಕ್ಸ್ಟು ಅದಾದಮೇಲೆ ಯಾವ್ದು ಬರುತ್ತೆ, PQRS. ಫಸ್ಟಿಗೆ ಪಿ ಬರ್ತದೆ, ಅಂದರೆ 2ನೇದು ಬರ್ತದೆ, ಆಮೇಲೆ 1 ಅಂದರೆ ಫಸ್ಟ್ ಆಪ್ಷನ್ ಈಸ್ ರೈಟ್. ನೆಕ್ಸ್ಟು ಕೊನೆಯಲ್ಲಿರುವಂತಹ ಒಂದು ಪ್ರಶ್ನೆ, ಚಿಹ್ನೆಗಳಲ್ಲಿ ಚೇಂಜಸ್ ಕೊಟ್ಟಾನ. 18 - 4 + 6 ಅಂತಂದಾನ. ಇಲ್ಲಿ 18 ಹಾಗೆ ಬರೀರಿ, 4 ಹಾಗೆ ಬರೀರಿ, 6 ಹಾಗೆ ಬರ್ಕೊಂಡು ಚಿಹ್ನೆಗಳನ್ನು ಮೈನಸ್ ಇದ್ದದ್ದನ್ನು ಏನು ಮಾಡಂತಂದಾನಂತಂದ್ರೆ ನೋಡಿರಿ, ಮೈನಸ್ ಇದ್ದದ್ದನ್ನು ಪ್ಲಸ್ ಇದ್ದದ್ದನ್ನು ಮೈನಸ್ಸು ಅಷ್ಟೇ. ಅಂದರೆ ಇಲ್ಲಿ ಪ್ಲಸ್ ಹಾಕಬೇಕು, ಇಲ್ಲಿ ಮೈನಸ್ ಹಾಕಬೇಕು. ಅಂದಾಗ ಎಷ್ಟಾಯಿತು 18 + 4 ಅಂದರೆ 22, -6 ಅಂತಂದಾಗ ಟೋಟಲು 16 ಆನ್ಸರ್ ಬಂತು. ಆಪ್ಷನ್ ನಂಬರ್ ಫಸ್ಟ್ ಈಸ್ ರೈಟ್. ಸೊ ಇದು ಇವತ್ತಿನ ಕ್ಲಾಸಿನ 34ನೇ ಟೆಸ್ಟ್ ಆಯಿತು. ನೆಕ್ಸ್ಟ್ ಕ್ಲಾಸಲ್ಲಿ 35 ಮತ್ತು 36ನೇ ಟೆಸ್ಟನ್ನು ತರ್ತೀನಿ. ಅದೇ ರೀತಿ ಅಲ್ಲಿವರೆಗೂ ಎಲ್ಲ ಹಿಂದಿನ ಕ್ಲಾಸನ್ನು ನೋಡಿರಿ. ನಾಳೆ ಎಕ್ಸಾಮ್ ಬರೆಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗ್ತೀನಿ. ಜೈ ಹಿಂದ್.